ಪ್ರತಿಪಕ್ಷಗಳ ಪ್ರತಿಕ್ರಿಯೆ ಈ ರೀತಿ ಇದ್ರೆ ಹಿಂದೂ ಸಂಘಟನೆಗಳ ಮುಖಂಡರು ಕೂಡ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆಯನ್ನ ಖಂಡಿಸಿ ಮಾತನಾಡ್ತಿದ್ದಾರೆ. ಅದರಲ್ಲೂ ಪ್ರಮೋದ್ ಮುತಾಲಿಕ್ ಬಿಕೆ ಹರಿಪ್ರಸಾದ್ ಅವರು ಬಾಯಿ ಮುಚ್ಕೊಂಡಿದ್ರೆ ಒಳಿತು ಅಂತ ಹೇಳಿ ನೇರಾನೇರವಾಗಿ ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಹಿಂದೂ ಸಂಘಟನೆಗಳಿಂದ ಕೋಮು ಗಲಭೆಗೆ ಪ್ಲಾನ್ ಆಗ್ತಿದೆ ಅನ್ನೋ ಹರಿಪ್ರಸಾದ್ ಅವರ ಟ್ವೀಟ್ ಬಗ್ಗೆ ಮುತಾಲಿಕ್ ಕೆಂಡಾಮಂಡಲರಾಗಿದ್ದಾರೆ. ಹರಿಪ್ರಸಾದ್ ಈ ರೀತಿಯಾದ ಹೇಳಿಕೆಗಳನ್ನ ನೀಡಬಾರದು ಅನ್ನೋದಕ್ಕೆ ಹರಿಪ್ರಸಾದ್ ಬಾಯಿ ಮುಚ್ಕೊಂಡಿರಬೇಕು ಅಂತ ಹೇಳಿ ತಿರುಗೇಟ್ ನೀಡಿದ್ದಾರೆ. ಧಾರವಾಡದಲ್ಲಿ ಪ್ರತಿಕ್ರಿಯೆ ನೀಡಿದ ಪ್ರಮೋದ್ ಮುತಾಲಿಕ್, ಇಡೀ ದೇಶದ ಹಿಂದೂಗಳ ಶಾಪ ತಟ್ಟತ್ತೆ, ರಾಮನ ಶಾಪ ತಟ್ಟತ್ತೆ ಕಾಂಗ್ರೆಸ್ನವರಿಗೆ. ನೀವು ಬಾಯಿ ಮುಚ್ಕೊಂಡಿರಿ, ನಿಮಗೆ ಒಪ್ಪಿಗೆ ಇಲ್ಲ, ಬಾಯಿ ಮುಚ್ಕೊಂಡಿರಿ. ಆದರೆ ನಮ್ಮ ಭಕ್ತಿ ಭಾವನೆಗೆ ಧಕ್ಕೆ ಕೊಡುವಂಥ ನಿಮ್ಮ ಸ್ಟೇಟ್ಮೆಂಟ್ ಬೇಡ. ಬಿಕೆ ಹರಿಪ್ರಸಾದ್ ಅವ್ರಿಗೂ ಕೂಡ ಮಂತ್ರಿಗಿರಿ ಸಿಕ್ಕಿಲ್ಲ ಅಂತ ಹೇಳಿ ಏನು ಬೇಕಾದ ಮಾತನಾಡುವಂಥದ್ದು ಮಾಡ್ತಾ ಇದ್ದಾರೆ. ಸೊ ಇದೇ ರೀತಿ ಮಾಡಿದರೆ ಪರ್ಮನೆಂಟಾಗಿ ನೀವು ಮಂತ್ರಿಗಿರಿ ಸಿಗೋದಿಲ್ಲ. ನೀವು ರಾಮನ ಸೇವೆ ಮಾಡಿ ನೀವು ಮಂತ್ರಿ ಸಿಗತ್ತೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ರಾಮನ ವಿರೋಧಿ ಯಾವುದೇ ರೀತಿಯ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬೇಡಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇಡೀ ದೇಶದ ಹಿಂದೂಗಳ ಶಾಪ ತಟ್ಟತ್ತೆ, ರಾಮನ ಶಾಪ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಒಂದ್ ಕಡೆ ಬಿಕೆ ಹರಿಪ್ರಸಾದ್ ಅವರು ಮೊನ್ನೆ ಗೋಧ್ರಾ ಹತ್ಯಾಕಾಂಡ ಹಾಗೆ ಇವತ್ತು ಕೋಮು ಗಲಭೆ ಅನ್ನೋ ಹೇಳಿಕೆ, ಸಹಜವಾಗಿ ಬಿಜೆಪಿ ಆಕ್ರೋಶ, ಕಾಂಗ್ರೆಸ್ ಸಮರ್ಥನೆ, ಇದರ ನಡುವೆ ಹಿಂದೂ ಮುಖಂಡರು ಎಚ್ಚರಿಕೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತ ಸ್ಮಿತಾ, ಬಿಕೆ ಹರಿಪ್ರಸಾದ್ ಅವರು ಇತ್ತೀಚೆಗೆ ರಾಜಕೀಯ ವಿಚಾರವಾಗಿ ಮತ್ತು ಈ ರಾಮ ಮಂದಿರದ ವಿಚಾರವಾಗಿ ಸಾಕಷ್ಟು ಒಂದಷ್ಟು ಸೆನ್ಸಿಟಿವ್ ವಿಚಾರಗಳನ್ನು ಬಹಿರಂಗಪಡಿಸ್ತಾ ಇದ್ದಾರೆ. ಹಿಂದೆ ಗೋಧ್ರಾ ಮಾದರಿ ಹತ್ಯಾಕಾಂಡಗಳು ರಾಜ್ಯದಲ್ಲಿ ಆಗಬಹುದು, ಆ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಕ್ರಮ ವಹಿಸಬೇಕು. ಯಾಕಂದರೆ ಕರಸೇವಕರು ಏನು ಬರ್ತಾರೆ ಅವರಿಗೆ ಒಂದಷ್ಟು ಅಟ್ಯಾಕ್ ಮಾಡುವಂಥ ಕೆಲಸಗಳು ಆಗುತ್ತೆ ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ರು. ಈಗ ಬಿ ಜೆ ಪಿಯ ಒಂದಷ್ಟು ಅದರ ಸಮರ್ಥನೆ ಮಾಡ್ತಕ್ಕಂಥ ಒಂದಷ್ಟು ಕಾರ್ಯಕರ್ತರು ಏನಿದ್ದಾರೆ ಅವರು ಕೂಡ ಕೋಮು ಗಲಭೆಯನ್ನು ಮಾಡಬಹುದು ಅನ್ನುವಂಥ ಗಂಭೀರವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಪುನೀತ್ ಕೆರೆಹಳ್ಳಿ ಮೇಲೆ ನೇರವಾದಂಥ ಆರೋಪವನ್ನು ಬಿಕೆ ಹರಿಪ್ರಸಾದ್ ಅವರು ಮಾಡ್ತಾ ಇದ್ದಾರೆ. ಬಿಕೆ ಹರಿಪ್ರಸಾದ್ ಅವರು ಮಾಡ್ತಕ್ಕಂಥ ಈ ಆರೋಪ ಸಾಕಷ್ಟು ರಾಜಕೀಯ ತಿರುವುಗಳನ್ನು ಪಡಿತಾ ಇದೆ. ಸರ್ಕಾರದಲ್ಲಿದ್ದವರು ಅದನ್ನು ಒಂದಷ್ಟು ಡಿನೈನ್ ಮಾಡ್ತಾ ಇದ್ದಾರೆ. ಆ ಥರದ ಘಟನೆಗಳು ಏನಾಗಲ್ಲ, ನಾವೆಲ್ಲ ಸೂಕ್ತ ಭದ್ರತೆಯನ್ನು ತೆಗೆದುಕೊಂಡಿದ್ದೇವೆ ಅನ್ನುವಂಥದ್ದು. ಆದರೆ ಕಾಂಗ್ರೆಸ್ ಮುಖಂಡರು ಸಮರ್ಥನೆಯನ್ನು ಮಾಡ್ಕೋತಾ ಇದ್ದಾರೆ. ಬಿಕೆ ಹರಿಪ್ರಸಾದ್ ಅವರು ಹೇಳಿಕೆ ಸರಿಯಾಗಿದೆ, ಬಿಜೆಪಿ ಯಾವತ್ತೂ ಕೂಡ ಒಂದು ಕೋಮು ಸಂಘರ್ಷಕ್ಕೆ ಅಡಿಯಾಗಿರುತ್ತೆ ಅನ್ನುವಂಥದ್ದು. ಆದರೆ ಬಿಜೆಪಿಯ ನಾಯಕರು ಬಿಕೆ ಹರಿಪ್ರಸಾದ್ ವಿರುದ್ಧ ಒಂದಷ್ಟು ವಾಗ್ದಾಳಿಗಳನ್ನು ಮಾಡ್ತಕ್ಕಂಥದ್ದು. ಯಾಕಂದರೆ ಬಿಕೆ ಹರಿಪ್ರಸಾದ್ ಇತ್ತೀಚೆಗೆ ನ್ಯಾಯಾಲಯವನ್ನು ಬೇಕಾಬಿಟ್ಟಿಯಾಗಿ ಹರಿಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ರಾಜಕೀಯವಾಗಿ ಒಂದಷ್ಟು ಅಸ್ಥಿರತೆಯನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಬಿಕೆ ಹರಿಪ್ರಸಾದ್ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ಬಿಕೆ ಹರಿಪ್ರಸಾದ್ ಅವರನ್ನು ಕಾಂಗ್ರೆಸ್ನಲ್ಲೇ ಕೇಳುವಂಥ ಸ್ಥಿತಿ ಸದ್ಯದ ಮಟ್ಟಿಗಿಲ್ಲ. ಹಾಗಾಗಿ ಅವರ ಮಾತಿಗೆ ಮನ್ನಣೆ ಕೊಡುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥ ಒಂದು ನೇರವಾದಂಥ ವಾಗ್ದಾಳಿಯನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಆರೋಪ ಪ್ರತ್ಯಾರೋಪ ರಾಜಕೀಯವಾಗಿ ಇದ್ದೇ ಇದ್ದಿದ್ದು. ಆದರೆ ಬಿಕೆ ಹರಿಪ್ರಸಾದ್ ಅವರು ಪದೇ ಪದೇ ಈ ಒಂದು ರಾಮ ಮಂದಿರ ಉದ್ಘಾಟನೆ ವಿಚಾರ ಸಂದರ್ಭದಲ್ಲಿ ಇಂತಹ ಒಂದು ಸೂಕ್ಷ್ಮ ವಿಚಾರಗಳನ್ನು ಹೇಳ್ತಕ್ಕಂಥದ್ದು. ಒಂದು ಗೋಧ್ರಾ ಮಾದರಿ ಹತ್ಯಾಕಾಂಡ ನಡೀತೆ, ಇನ್ನೊಂದು ಕಡೆ ಬಿಜೆಪಿಯ ಕೆಲ ಒಂದಷ್ಟು ಕಾರ್ಯಕರ್ತರು ಕೋಮು ಸಂಘರ್ಷವನ್ನು ಮಾಡೋಕ್ಕೆ ತಯಾರಾಗ್ತಾ ಇದ್ದಾರೆ ಅನ್ನೋಂಥದ್ದು. ಆದರೆ ರಾಜ್ಯ ಸರ್ಕಾರ ಮಾತ್ರ ಇಂಥ ಸೂಕ್ಷ್ಮ ವಿಚಾರವಾಗಿ ಕೈಕಟ್ಟಿ ಕೂರಬಾರ್ದು ಮತ್ತು ಇಂಟೆಲಿಜೆನ್ಸ್ ಅನ್ನು ಕೂಡ ಸಾಕಷ್ಟು ಆಕ್ಟಿವ್ ಆಗಿ ಮಾಡ್ಕೋಬೇಕು. ಯಾಕಂದರೆ ಇಂಥ ಸೂಕ್ಷ್ಮ ಸಂದರ್ಭದಲ್ಲಿ ಒಂದೇ ಚಿಕ್ಕ ಅಹಿತಕರ ಘಟನೆ ನಡೆದರೂ ಕೂಡ ಅದು ಇನ್ನೊಂದಷ್ಟು ಚರ್ಚೆಗಳಿಗೆ ಅವಕಾಶ ಮಾಡಿಕೊಡುತ್ತೆ. ಆದ್ದರಿಂದ ಆರೋಪ ಪ್ರತ್ಯಾರೋಪ ಒಂದು ಕಡೆ ಬದಿಗಿರಿಸಿ ಸರ್ಕಾರ ಗಂಭೀರವಾಗಿ ಬಿಕೆ ಹರಿಪ್ರಸಾದ್ ಆಗಲಿ ಬೇರೆ ಇನ್ನೊಬ್ರು ಯಾರ ಹೇಳಿಕೆ ಇಂತಹ ಸೂಕ್ಷ್ಮ ವಿಚಾರಗಳನ್ನು ಹೇಳಿಕೆ ಕೊಟ್ಟಾಗ ಅವರನ್ನು ಕರೆದು ಮಾಹಿತಿ ಪಡೆಯುವಂಥದ್ದು ಮತ್ತು ಅವರಿಗೆ ಕೊಟ್ಟ ಮಾಹಿತಿಯನ್ನು ಬಳಸಿಕೊಂಡು ಸೂಕ್ತವಾದಂಥ ಭದ್ರತೆಯನ್ನು ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಸ್ಮಿತಾ, ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.